bang, bang. So guys, now we are heading back. ಈಗ ನಮಗೆ ಅರವಿಂದ್ ಕಾಲ್ ಬಂತು ಕೆಳಗಿಂದ. ಬೋರ್ ಆಗ್ತಿದಂತೆ ಅವನಿಗೆ. ಏನಾಯ್ತಾ? ನಂಗೆ ಅವನ ಫೋಟೋ ಹೊತ್ತಿಗಿಲ್ಲ ನಂಗೆ. ಪುನಃ ಹೇಳು. ನಾವು ಮನ್ಸು ಒಳ್ಳೆದ್ ಮಾಡಿದ್ಲೆ ದೇಲು ಗಾಯ್ಸ್ ಇಲ್ಲಿಂದ ಸ್ಟೇ ಮೇಲೆ ಹೋಗಿ ಇಲ್ಲಿಂದ ಕೈಯಲ್ಲಿ ಇಟ್ಕೊಂಡು ವ್ಯೂ ನೋಡಿ ಗಾಯ್ಸ್. ನಿನ್ನಾಣೆ ನಾನು ಕತ್ತಲಲ್ಲೂ ಪೆಲಕೈ ಕಂಡೇನು. ಬೆಲಕೈ ಯಾವ್ಯ ಬಲೆಯ ಬಲೆ ನಾನೊಂದು ಸೇಮ್ ಪೋಸ್ ಮಾರ ಎಬ್ಬೆ ಯಾವ ಬಲ ಬಲ ಏನೋ ಗೌಡಲ್ಲಿ ಸೈದೆ ಮಾರೆ ಗಟ್ಟದ ಪುರ ಮಾರ ಕೈ ಬಾಡ್ ಬಳೆ ಗಾಯ್ಸ್ ಬಲೆ ಗಾಯ್ಸ್. ಶಾನು ಫೋರ್ಟ್ ಅವೆಲ್ಲ ಸಿಗ್ನೇಚರ್ ಮಾರ ಹೌದು ಮರಿ ಎಲ್ಲಾದ್ರೂ ಸಾನು ಪಾಯಿಂಟ್, ಸಾನು ವ್ಯೂ ಪಾಯಿಂಟ್, ಸಾನು ಬೆಟ್ಟ, ಸಾನು ಫೋರ್ಟ್ ಎಂತಕ್ಕ ಹಂಗೆ ಹೆಸರು ಇಡುದು ಆಕಾಶ್? ಅದು ನನ್ನ ಪೆಟ್ ನೇಮ್. ಪೆಟ್ ನೇಮ್ SHANU ಅಂತ. ಅವರಿಗೆ SH ಓಕೆ, ಅವರಿಗೆ ಪ್ರೊನೌನ್ಸಿಯೇಷನ್ ಬರುದಿಲ್ಲ. ಓಕೆ ಶಾನು ಪಾಯಿಂಟ್. ಅದು ಸ್ಟೋರಿ ಅಂತಂದ್ರೆ ಇಟ್ಸ್ ಲಾಂಗ್ ಸ್ಟೋರಿ, ಅದು ಹೇಳಿಕೆ ಆಗುದಿಲ್ಲ ಈಗ. ನಾನು ಎಕ್ಸ್ಪ್ಲೇನ್ ಮಾಡೋದಾ? ನಂಗೆ ಸ್ವಲ್ಪ ಗೊತ್ತಿದೆ ಸ್ಟೋರಿ. ಅಲ್ಲ ರಿತಿಕಾ ಟ್ರೈನ್ ಉಂಟಾ? ಟ್ರೈನ್ ಸೌಂಡ್ ಕೆಲವೊಂದು ಇದೆಂತ ಬಾಯ್ಸ್? ಕಬ್ಬಿಣ. ಅದು ಹಗ್ಗ ಕಟ್ಟಿ ಮೇಲೆ ತರಲಿಕ್ಕೆ ಅಲ್ಲ. ಪಿರಂಗಿ ಆ ಕಡೆ ಅಲ್ಲಿ ಹೋಗ್ಬೋದು ನಾವು ಪಿರಂಗಿ ನೋಡ್ಲಿಕ್ಕೆ. ಸೊ ಈ ವ್ಯೂಗೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮೇಲೆ ಹತ್ತಿ ಬಂದಿದ್ದು. ಹೌದಾ? ಆಕಾಶ್, ಈ ವ್ಯೂ ಬಗ್ಗೆ ನಮ್ಮ ಜನರಿಗೆ ಒಂದು ಎರಡು ಮಾತುಗಳು. ನೋ ವರ್ಡ್ಸ್. ನೇಚರ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಟು ವರ್ಡ್ಸ್. ಎಕ್ಸ್ಪ್ರೆಸ್ಡ್ ಅದೇ ಎಂತದೊಂದು cannot be expressed to words. ಈ ಪಾಯಿಂಟಿಗೆ ಏನು ಹೆಸರು ಇಡ್ತಿದ್ಯಾ? ಕೆರಿಯರ್ ಹೇಳುವಾಗ ನಾವು ದೇವರು ಮನಸ್ಸು ಅಷ್ಟೇ. ಮನಸ್ಸಿದ್ರೆ ದೇವರು ಅಷ್ಟೇ. ಸೊ ಗಾಯ್ಸ್, ಕೆಳಗಿಳಿಯೋದು ಅಷ್ಟೇನು ಸುಲಭ ಇಲ್ಲ, ಹಿಡ್ಕೊಂಡು ಇಳಿಬೇಕು. ಬಟ್ ಮಳೆಗಾಲಲ್ಲಿ ಯಾವತ್ತೂ ಬರಬೇಡಿ, ಜಾರುತ್ತೆ ಇಲ್ಲಿ. ಈಗ OnePlus ಬೋರ್ಡ್ ಅಂತ ಹೇಳಿದ್ರೆ ಗ್ರಿಪ್ ಸಿಗ್ತದೆ ಚಪ್ಪಲಿಗೆ. ಒಮ್ಮೆ ಲಾಸ್ಟ್ ಒಂದ್ಸತಿ ವ್ಯೂ ನೋಡಿ, ಕ್ರೇಜಿ. ಸೊ ಆಲ್ಮೋಸ್ಟ್ ಕೆಳಗೆ ಇಳಿದಿದ್ವಿ. ಆಲ್ಮೋಸ್ಟ್ ಕೆಳಗೆ ಇಳಿದ್ವಿ, ಇನ್ನೊಂದು ಸ್ವಲ್ಪ ಇದೆ. ದಾದಾಂಡ್ಯ ಹೋಗೋಬಾ. ಅರವಿಂದ್ ಕೆಳಗೆ ಹೋಗಿದ್ದಾನ ಮೇಲೆ ಇದ್ದಾನ? ಸೊ ಬೇಗ ಇಳಿಯುವ ಇಲ್ಲಿಂದ. ಆಕಾಶ್ ಮುಂದೆ ಹೋಗ್ತಿದ್ದಾನೆ. ಸೊ ಗಾಯ್ಸ್, ನಾವೀಗ ಹೊರಟಿದ್ವಿ ಅಲ್ಲಿಂದ. ಈಗ ವಾಪಸ್ ಈಗ ಎರ್ಮೈ ಫಾಲ್ಸ್ ಹೋಗೋದು ಪ್ಲಾನ್ ಇದೆ. ಫಸ್ಟ್ ಊಟ ಮಾಡ್ಬೇಕೀಗ. ಟ್ರೆಕ್ ತುಂಬ ಕ್ರೇಜಿ ಇತ್ತು, ಅಂದರೆ ಸ್ವಲ್ಪ ಟಯರ್ಡ್ನೆಸ್ ಆಯಿತು. ಬಟ್ ಆದರೂ ಜರ್ನಿ ಇಂಪಾರ್ಟೆಂಟ್. ಫ್ರೆಂಡ್ಸ್ ಒಟ್ಟಿಗೆ ಆ ಎಂಜಾಯ್ಮೆಂಟ್ ಸಿಗ್ತದಲ್ಲ, ಅದ್ರ ಮುಂದೆ ಯಾವುದೂ ಇಲ್ಲ. ಡೆಸ್ಟಿನೇಷನ್ ಡಸಂಟ್ ಮ್ಯಾಟರ್ ಓನ್ಲಿ ಇಫ್ ಯುವರ್ ಫ್ರೆಂಡ್ಸ್ ಆರ್ ಎಂಜಾಯಿಂಗ್. ಕ್ಯಾಮರಾ ಮುಂದೆ ಜಾಸ್ತಿ ತೋರಿಸ್ಲಿಕ್ಕಾಗಲಿಲ್ಲ. ಕ್ಯಾಮರಾ ಹಿಂದೆ ಒಂದು ಎಂಜಾಯ್ ಮಾಡಿದ್ವಿ ಅಂದರೆ. ಬಟ್ ಸ್ವಲ್ಪ ಒಂದೊಂದ್ಸತಿ ಪರ್ಸನಲ್ ವಿಷಯದಲ್ಲೆಲ್ಲ ಇರ್ತೀವಿ. ಸೊ ಅದೆಲ್ಲ ಕ್ಯಾಮರಾದಲ್ಲಿ ಹಾಕ್ಲಿಕ್ಕೆ ಆಗಲ್ಲ. ನಾವು ನಿಮ್ಮ ಕ್ಯಾಮರಾದಲ್ಲಿ ತೋರಿಸೋದು ಬರೀ ಒಂದು 2% 5% ತೋರಿಸ್ತಾ ಇರ್ಬೋದು. ಅದ್ರ ಹಿಂದ್ಗಡೆ ನಾವು ಎಷ್ಟೋ ಎಂಜಾಯ್ ಮಾಡ್ತೀವಿ, ಅದು ನಾವು ತೋರಿಸಲ್ಲ. ಈಗ ಇವರೆಲ್ಲ ಹೋದ್ರಂತ ಗೊತ್ತಿಲ್ಲ. ಬಂದಿದ್ದಾರೆ ರೈಟ್. ಈಗ ಲಂಚ್ಗೋಸ್ಕರ ನಿಂತಿದ್ವಿ ಇಲ್ಲಿ. ಕಾಲು ನೋಯ್ತಿದ್ಯಾ? ಎಂತ ಆತಿಲ್ಲ ಇಡು. ಲಂಚ್ಗೋಸ್ಕರ ಹೋಟೆಲ್ ವೆಲ್ಕಮ್. ಎಂತ ಹೆಸರು ಮಾರ ಇದು? ಹೋಟೆಲ್ ಹೆಸರು ನೋಡ, ಹೋಟೆಲ್ ವೆಲ್ಕಮ್. ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ. ಸೊ ಗಾಯ್ಸ್, ಇಲ್ಲಿಂದ ನೋಡಿ ನೇತ್ರಾವತಿ ಪೀಕ್ ತೋರ್ತಾ ಇದೆ.
ನೆಕ್ಸ್ಟ್ ಅಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ಬಟ್ ಅಲ್ಲಿ ಹೋಗ್ಬೇಕಾದ್ರೆ ಅಂದರೆ ಎಂಟ್ರಿ ಫೀಸ್ ಏನೋ ಇದೆ ಅಂತೆ, 500 rupees. ಬ್ಯೂಟಿಫುಲ್. ನಾ ಹೇಳಿದೆ ಅಲ್ಲಿ ಲೆಫ್ಟಲ್ಲಿ ಅಂತ, ಅಷ್ಟು ಬೇಗ ಅಲ್ಲಿ ಹೋಗಿದೆ. ಸೊ ಗಾಯ್ಸ್, ಸ್ವಲ್ಪ ಆಫ್ ರೋಡಿಂಗ್ ಟ್ರೈಲ್ ಆಗ್ತದ ಇಲ್ಲಿ ಬೇಡ ಹೋಗ್ತದೆ. ಇಲ್ಲಿಲ್ವ ಕಾಲಿನ ಕಾರೆಲ್ಲ ಬರಲಿಕ್ಕಿಲ್ಲ. ಇಲ್ಲಿ ನೀವು ಸೆಡನ್ ಕಾರ್ಸ್ ಎಲ್ಲ ತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇಟ್ಸ್ ಬೆಟರ್ ಯು ಕಮ್ ಬೈ ಆಫ್ ರೋಡಿಂಗ್ ಕಾರ್ಸ್ ಆರ್ ಬೈಕ್ಸ್. ಇಲ್ಲಿ ಬೇಕಾದರೆ ನಿಮಗೆ ಇಲ್ಲಿ ಜೀಪ್ ಸಹ ಸಿಗ್ತದೆ. ಈ ಥರ ಇಲ್ಲಿ ನೋಡಿ ಮುಂದೆ ಒಂದು ಬರ್ತಾ ಇದೆ. ಬೇಕಾದರೆ ನೀವು ಕೆಳಗೆ ಪಾರ್ಕ್ ಮಾಡಿ ಅಲ್ಲಿಂದ ಜೀಪ್ ತೊಗೊಂಡು ಬರ್ಬೋದು. ಆಕಾಶ ಎದುರು ಲೆಫ್ಟ್. ಇಲ್ಲೆಲ್ಲ ವಾಟರ್ ಕ್ರಾಸಿಂಗ್ ಇತ್ತು ಲಾಸ್ಟ್ ಟೈಮ್. ಇಲ್ಲ ಒಂದು ವಾಟರ್ ಕ್ರಾಸಿಂಗ್ ಇತ್ತು. ಶಾ ಇಲ್ಲಿ ಬರುತ್ತೆ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಈಗ ಮುಂದೊಂದು ವಾಟರ್ ಕ್ರಾಸಿಂಗ್ ಇತ್ತು, ಒಂದು ಆಪ್ಷನ್ ಇತ್ತು ಬ್ರಿಡ್ಜ್, ಹಾಂ, ಒಂದು ವಾಟರ್ ಕ್ರಾಸಿಂಗ್. ನಾವು ವಾಟರ್ ಕ್ರಾಸಿಂಗ್ ವಾಟರ್ ಕ್ರಾಸಿಂಗಲ್ಲಿ ಹೋಗುವ. ಈಗ ನೀರು ಅಷ್ಟೊಂದಿರಲ್ಲ, ಅದಿದೆ ಸ್ಟ್ಯಾಂಡ್, ಎಂತ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಕಾರೆಲ್ಲ ಬಂದರೆ ಪಕ್ಕ ಪಟ್ ಪಟ್ ಅಂತ. ನಂದು ಬರುತ್ತಾ ಕಾಲಿಂದ ಕಷ್ಟ. ಲೋಡ್ ಹಾಕಿದೆ ಅಣ್ಣ ಡೌನು. ಸೊ ಗಾಯ್ಸ್, ನೀವು ಬೇಕಾದ್ರೆ ಅಲ್ಲಿ ಬ್ರಿಡ್ಜಿಂದನೂ ಬರ್ಬೋದು. ಇಲ್ದಿದ್ರೆ ನಿಮಗೆ ವಾಟರ್ ಕ್ರಾಸಿಂಗ್ ಅವೈಲೇಬಲ್ ಇದೆ, ವಾಟರ್ ಕ್ರಾಸಿಂಗ್. ಸೊ ವಾಟರ್ ಕ್ರಾಸಿಂಗಿಂದ ಹೋಗುವ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ಬ್ರಿಡ್ಜ್ ಇದೆ ನೋಡಿ, ಬೇಕಾದ್ರೆ ನೀವು ಅಲ್ಲಿ ಬ್ರಿಡ್ಜಿಂದನೂ ಬರ್ಬೋದು. ಈ ಕಡೆ ವಾಟರ್ ಕ್ರಾಸಿಂಗ್ ಇದೆ. ಓಕೆ, ಹೋಗು. ಕಾಲು ಕೆಳಗೆ ಇಡಬೇಡ. ಬರ್ತಾನೆ ಇಲ್ಲ ನೋಡಿಲ್ಲ ವಾಟರ್. ಇನ್ನೊಂದು ಸ್ಮಾಲ್ ವಾಟರ್ ಕ್ರಾಸಿಂಗ್. ಕೋಲ್ಡ್ ಉಂಟು ನೀವು ಕಾಲಿಗೆ ತಗ್ತಾ? ಹಾಂ, ಕೋಲ್ಡ್. ಸೊ ನಿಮಗೆ ಇಲ್ಲಿ ಬರಬೇಕಾದ್ರೆ ಇದು ಪ್ರೈವೇಟ್ ಪ್ರಾಪರ್ಟಿ, ಗೌರ್ಮೆಂಟ್ ಪ್ರಾಪರ್ಟಿ ಅಲ್ಲ. ನಿಮಗೆ ಮ್ಯಾಪಲ್ಲೆಲ್ಲ ಸಿಗೋದಿಲ್ಲ. ನೀವೊಂದು ಎರ್ಮೈ ಫಾಲ್ಸ್ ಅಂತ ಹಾಕಿ ಅಲ್ಲಿಂದ ನಿಮ್ಗೆ ಯಾರು ಕೇಳಿದ್ರೆ ಅವ್ರ ಲೊಕೇಶನ್ ಹೇಳ್ತಾರೆ. ಮೂಲೆ ಅಲ್ಲ, ನನ್ನ ಅರ್ಥ ಬಾರಿ ಅಲ್ಪ ಹೋದು ಅದೇ ಪೂಪುಜಿ ಗಾಡಿ ಹಪ್ಪವು. ಸೊ ಗೈಸ್, ಈಗಷ್ಟೇ ಇಲ್ಲಿ ಬೈಕ್ನ ಪಾರ್ಕ್ ಮಾಡಿದ್ವಿ. ಇಲ್ಲಿಂದ ಸ್ವಲ್ಪ ನಡಿಲಿಕ್ಕಿದೆ. ಆ್ಯಕ್ಚುಲಿ ಇಲ್ಲಿ ನೋಡ್ರೆ ಕಾರ್ ಹೋಗೋದಂಗಿದೆ, ಕಾರ್ ಬೈಕ್ ಎಲ್ಲ. ಬಟ್ ಅಲ್ಲಿ ಮುಂದೆ ಹೋದ್ಮೇಲೆ ಸ್ವಲ್ಪ ಲೆಫ್ಟ್ ತೊಗೊಳ್ಬೇಕಂತೆ, ಅಲ್ಲಿ ಬೈಕ್ ಪಾರ್ಕ್ ಮಾಡ್ಲಿಕ್ಕೆ ಕಷ್ಟ ಅಂತೆ. ಸೊ ವಿ ಹ್ಯಾವ್ ಪಾರ್ಕ್ಡ್ ಅವರ್ ವೆಹಿಕಲ್ಸ್ ಹಿಯರ್. ಬರ ಬೇಗ, ಸಾಕಾಯ್ತು ಮಾರೆ. ಹಲೋ ಗಾಯ್ಸ್. ತೋರಿಸ ಟೈಮಿಂಗ್ಸ್ ಎಲ್ಲ. ಟೈಮಿಂಗ್ಸ್ ನೋಡಿ, ಎರ್ಮೈ ಜಲಪಾತಕ್ಕೆ ದಾರಿ 400 ಮೀಟರ್ ಇದೆ ಇಲ್ಲಿಂದ. ನಾವು ಆಲ್ಮೋಸ್ಟ್ ರೀಚ್ ಆಗಿದ್ವಿ. ಈಗ ಕೆಳಗಡೆ ಕ್ಯಾಮರಾದಲ್ಲಿ ಸೌಂಡ್ ಕೇಳಿಸ್ತಿದೆಯಾ ಗೊತ್ತಿಲ್ಲ. ಕ್ರಾಸಿಂಗ್ ಇದೆಯಾ? ಸೊ ಗಾಯ್ಸ್, ಯಾರೆಲ್ಲ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಇದ್ದಾರೆ ನೋಡಿ, ಇಲ್ಲಿ ಮನೆ ಇದೆಲ್ಲ, ಅವರಿಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗೋದಿಲ್ಲ. ಮೇಲಿಂದ ನೀರು ಬರ್ತದೆ. ಇದು ನ್ಯೂಟ್ರಲ್, ಅದು ಫೇಸ್ ವೈರ್, 2 ವೈರ್ ಉಂಟು. ಅದ್ರ ಹಂಗಾದ್ರೆ ನೀವು ಫೇಲ್. ಒಮ್ಮೆ ನೋಡಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು ಹೇಗೆ ಅಂತ. ಆಕಾಶ, ಓಪನ್ ಮಾಡಲಿ ತೋರಿಸಿಗೆ ಹೇಳ. ಸೊ ಗಾಯ್ಸ್, ಫಾಲ್ಸ್ ನೋಡಿ. ಸ್ವಲ್ಪ ಆ ಕಡೆ ಹೋಗ್ಬೇಕಾಗುತ್ತೆ. ಅಲ್ಲಿ ಇನ್ನೊಂದಿದೆ ಜಾಗ, ಪ್ಲೇಸ್ ನೀರಲ್ಲಿ ಇಳಿಲಿಕ್ಕೆ. ಸೊ ವಿ ಹ್ಯಾವ್ ಟು ಟ್ರೆಕ್ ಎ ಬಿಟ್. ಗಡೈಕಲ್ ಹೊಟ್ಟೆನೇ ಸಾಕಾಗಿ ಹೋಗಿದೆ. ಎಂತಾಯ್ತಾ? ಅದು ಚಂಡಿ ಎಲ್ಲ ಪುಷ್ಕಂತೆ ಮಾಡಿ ರಿಟರ್ನ್ ಬಂದಿತ್ತು. ಸೊ ಗೈಸ್, ಇಲ್ಲಿ ನೋಡಿ ಗೈಸ್, ಕ್ರೇಜಿ.
ಸೊ ಗೈಸ್ ಆಡಿಯೋ ಹೇಗೆ ಬರ್ತಿದೆ ಅಂತ ಗೊತ್ತಿಲ್ಲ. ಈಗ ಮೀಡಿಯಂ ಮೋಡನ್ನು ತೆಗೆದಿದ್ದೇನೆ. ಮೀಡಿಯಂ ಮೋಡ್ ತೆಗೆದು ಜಸ್ಟ್ ಒಂದು ವಾಟರ್ ಪ್ರೂಫ್ ಕೇಸಿಂಗ್ ಹಾಕಿದ್ದೇನೆ. ಸೊ ಇಲ್ಲಿ ನೋಡಿ ನಮ್ಮ ಬಾಯ್ಸ್. ನೀರು ಚಳ್ಳಿ ಆಗಿದೆ, ಚಳ್ಳಿ ಇದೆ. ಕ್ಯಾಮರಾ ಅಣ್ಣ, ಕ್ಯಾಮರಾ. ಸೊ ಇಲ್ಲಿದ್ದಾರೆ ನಮ್ಮ ಬಾಯ್ಸ್. ಹುಡುಗಿಯರೆಲ್ಲ ನೋಡಿ, ಹುಡುಗ ಸಿಂಗಲ್. ಟ್ರಿಪಲ್ ಈಗಲ್ಸ್. ಅರವಿಂದ್ ನೋಡಿ ಬಾಡಿ ಕೆವಂತದ ಕೆಳಗೋದ ಎತ್ತು ಮಾರೆ ಸೊತ್ತೋಗಿದ್ದ. ರಿತಿಕಾ ಏನಂತೆ ವಿಷಯ ಅಲ್ಲಿಡುವ. ಹೋಯ್ತಾ ರಿವ್ಯೂಸ್ ಕೊಡ್ಲಿ. ರಿವ್ಯೂಸ್ awesome. ಬಲೆ ಗಾಯ್ಸ್ ಮಾತವರ ಬರ್ತದೆ ವಿಸಿಟ್ ಮಾಡ್ಲಿ. ಆ್ಯಂಡ್ ಅಷ್ಟೇ ದೇವರು ಮನ್ಸು ಮರ ಯಾಕೆ ಜಲಪಾತ ಉಂಟಲ್ಲ ಅಷ್ಟೇ ಅಷ್ಟೇ. ಏನಂತೀರಾ ಅಷ್ಟೇ ಏನಂತೀಯ ಅಷ್ಟೇ. ಅರವಿಂದ್ ನೋಡ ಅಲ್ಲ, ಇನ್ನು ಮೇಲೆ ಹಾಕಿದ್ರೆ ಬರ್ತಿಲ್ಲ ಇದಿರ್ತದೆ. ಸೊ ಗಾಯ್ಸ್ ಈಗ ನಾವಿಲ್ಲಿಂದ ಹೊರಡ್ತಿದ್ವಿ. ಸುಮಾರು ಎಷ್ಟು ಗಂಟೆ ಇದ್ದಿದೆಯಾ? 1.5 ಗಂಟೆ ಇದ್ವಾ? 1.5 ಗಂಟೆ ಜಾಸ್ತಿ ಆಯಿತು. ಈಗ ಇಲ್ಲಿಂದ ಹೊರಡುದು. ಚಪ್ಪಲ್ ಬೇಡವನ? ಇಲ್ಲೊಂದಿದೆ. ಸೊ ಗೈಸ್ ಈ ಲೊಕೇಶನಿಗೆ ಈಗ ಟಾಟಾ ಬಾಯ್ ಹೇಳುದು. ಈ ಲೊಕೇಶನಿಂದ ಹೊರಡ್ತಿದ್ವಿ. ಒಳ್ಳೆ ಗಮ್ಮತ್ತು ಮಾಡಿದ್ವಿ. ನಿತೇಶ್ ಕರೀತಿದ್ದಾನೆ. ಜಾರತ್ ಮಾರಿಲ್ಲ. Now we are heading towards home. Back to base. ಇದು ನೋಡ ಸೈಕ. ಹೌದಾ? ಸೊ ಈಗಷ್ಟೇ ಗೋರನ್ಕೆರೆ ಕ್ರಾಸ್ ಮಾಡಿದ್ವಿ. ಇಲ್ಲೊಂದು ಲೇಕ್ ನಿಮಗೆ ತೋರ್ತಾ ಇದೆ. ನಾನು ಮತ್ತು ಸುಬ್ರಹ್ಮಣ್ಯ ನಮ್ಮಿಬ್ರದ್ದು ಬೈಕ್ ಮುಂದುಗಡೆ ಇದೆ, ಮತ್ತೆಲ್ಲರೂ ಹಿಂದೆ ಇದ್ದಾರೆ. ಫುಲ್ ಟಯರ್ಡ್ ಆಗಿದೆ, ಅದಕ್ಕೆ ಜಾಸ್ತಿ ವ್ಲಾಗ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಯಾವಾಗ ರೂಮಿಗೆ ತಲುಪ್ತೀವಿ ಅಂತ ಇದೆ. ಇಲ್ಲಿ ನೋಡಿ ಯಾರಿದ್ದಾರೆ ಇಲ್ಲಿ. ನೀವೊಂದು ಎಂತ ಮಾರ ಎಲ್ಲ ಮಿಸ್ ಮಾಡಿದೆಯಲ್ಲ, ಬರಲಿಲ್ಲ. ಒಳ್ಳೆ ಆಯ್ತಾ? ಎಲ್ಲ ಒಳ್ಳೆ ಮುಗೀತಾ? IIT ಮದ್ರಾಸ್ ಹೊರಟ 1 ಲಕ್ಷ. IIT ಮದ್ರಾಸ್. ಹೌದಾ? ನಿಮ್ಗೆ ಸಿಗ್ಲಿಲ್ವಾ? ನಾವು ಕಾಂಪೀಟ್ ಮಾಡ್ಲಿಕ್ಕಿಲ್ವಾ? ಆರ್ಗನೈಸರ್ಸ್ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಸೊ ಗಾಯ್ಸ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೇನೆ. ಈಗಷ್ಟು ಆಕಾಶಕ್ಕೆ ಬಿಡ್ಲಿಕ್ಕೆ ಹೋಗಿದ್ದೆ. ಅವನಿಗೆ ಬಸ್ ಸ್ಟ್ಯಾಂಡ್ ಬಿಡ್ಲಿಕ್ಕೆ ಹೋಗಿದ್ದೆ, ಅವನ ಊರಿಗೆ ಹೊಟ್ಟ. ಅದಕ್ಕೆ ವಿಡಿಯೋ ಒಳ್ಳೆಯದಾಗಿದ್ದಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಮಾಡಿ ಸಬ್ಸ್ಕ್ರೈಬ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡುವ ನೆಕ್ಸ್ಟ್ ಪುನಃ ಇವರೊಟ್ಟಿಗಾದರೆ ಕನ್ನಡ ವ್ಲಾಗ್ ಬರ್ತದೆ, ಇಲ್ಲದಿದ್ದರೆ ನಮ್ಮ ರೈಡರ್ಸ್ ಒಟ್ಟಿಗೆ ಹೋದರೆ ಹಿಂದಿ ವ್ಲಾಗ್ಸ್. ಸೊ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಲ್ಲಿ ನೋಡಿ ನಮ್ಮ ಬೆನಲಿ. ಓಕೆ, ಬಾಯ್ ಬಾಯ್.